ಮುನ್ನಡೆಯಲ್ಲಿ ವಾರಂಟ್ ಪ್ರೈಸ್ ಬುಕ್ ಆಫ್ ರೆಕಾರ್ಡ್ ಪಡೆದ ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಶಿವ ಫ್ರೆಂಡ್ಸ್ ಕುರಾಯ ತಂಡ ಆಯೋಜನೆ ಮಾಡಿರುವಂತಹ 9ನೇ ವರ್ಷದ ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟದ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶಿವ ಫ್ರೆಂಡ್ಸಿನ ಹಿಂದಿನ ದಿನ ಇರುವಂತಹ ಒಂದು ಪ್ರಿಪರೇಷನ್ ಒಂದಷ್ಟು ವಿಡಿಯೋನ ಹಾಕಿದ್ದೆ, ಯಾವ ರೀತಿಯ ಪ್ರಿಪರೇಷನ್ ಆಗಿದೆ ಅಂತ. ಸೊ ಆ ಒಂದಷ್ಟು ಪ್ರಿಪರೇಷನ್ಸ್ ಆದಂಥದ್ದು ಮರು ದಿವಸ ಯಾವ ರೀತಿಯ ರಿಸಲ್ಟನ್ನು ಕೊಟ್ಟಿದೆ ಅನ್ನುವಂತಹ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅನ್ನುವಂಥ ಮಾತು ಹೇಳುತ್ತಾ ಒಂದಷ್ಟು ಕೆಲಸಗಳು ನಾವು ಮಾಡ್ತಾ ಇರುವಂಥದ್ದು ನೋಡಿ. ಕೋರ್ಟ್ ಪ್ರಿಪರೇಷನ್ ಆಗ್ತಾ ಇದೆ. ನಾನು ಥ್ರೋಬಾಲ್ ಕೋರ್ಟಿನ ಆ್ಯಂಟನ್ನ ಕಟ್ತಾ ಇದ್ದೀನಿ. ಅದ್ರ ಜೊತೆಗೆ ಮೇಲಿನ ಭಾಗದಲ್ಲಿ ವಾಲಿಬಾಲ್ ಕೋರ್ಟ್ ಚಂದ್ರಣ್ಣ ಅವರೆಲ್ಲ ಸೇರಿ ಟೇಪ್ ಎಲ್ಲ ಹಾಕಿ ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ಆ್ಯಂಟನ್ನ ಕಟ್ತಾ ಇರುವಂಥದ್ದು ಒಂದು. ಅದ್ರ ಜೊತೆಗೆ ಮತ್ತೊಂದು ಭಾಗದಲ್ಲಿ ಒಂದಷ್ಟು ಟ್ರೋಫಿ ಇಡುವಂತಹ ಪ್ರಿಪರೇಷನ್ಸ್ ಆಗ್ತಾ ಇದೆ. ಸೊ ಇದೆಲ್ಲ ವಿಡಿಯೋ ನಾನು ಹಾಕಿದ್ದೀನಿ, ಬನ್ನಿ ನೋಡುವ, ಮಾತಾಡುವ, ಎಂಜಾಯ್ ಮಾಡುವ. ಇಲ್ಲಿ ಇವಾಗ ಜಯಣ್ಣ ಮತ್ತೆ ಮೋಕ್ಷಿತ್ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಹಾಗೆ ಹೇಳಿದಾಗೆ ಚಂದ್ರಣ್ಣ ಅಲ್ಲಿ ಆಂಟೆನಾ ಎಲ್ಲ ಕಟ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಸುಮಾರು ಮುಂಜಾನೆ 7 ಗಂಟೆಗೆ ಮತ್ತೆ ಮಧ್ಯಾಹ್ನ ಬರುವಂತ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಶಿವ ಫ್ರೆಂಡ್ಸ್ ಕುರಾಯ ತಂಡದಿಂದ ಮಾಡುವಂತಹ ವ್ಯವಸ್ಥೆ ಇತ್ತು. ಸೊ ಅದಕ್ಕೆ ಒಂದಷ್ಟು ಊಟ ತಯಾರಿ ಆಗ್ಬೇಕಾದ್ರೆ ಅದಕ್ಕೆ ಮುಂಜಾನೆಯಿಂದ ಒಂದಷ್ಟು ಪ್ರಿಪರೇಷನ್ಸ್ ಆಗುವಂಥದ್ದು, ಕಟ್ ಮಾಡುವಂಥದ್ದು ಇವೆಲ್ಲವೂ ಇರುವಂಥದ್ದು ದಿನಸರಣ. 4 ಜನ ಸೇರುವ, 300 ಜನ ಸೇರು. ಚಾ 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 ಏಯ್ ಕಣ್ಣಿಂಜೆ ಕಣ್ಣು ಬೇನ ಏ ಅವ ಮುಗಿಸಿದೆ ಒಂದು ಧರ್ಮ ಫ್ರೀಯಾ ಹತ್ತದಕ್ಕೇನ ಮಧ್ಯಾಹ್ನದ ಊಟದ ವ್ಯವಸ್ಥೆಯಲ್ಲಿ ಉಪ್ಪಿನಕಾಯಿ, ಪಲ್ಯ, ಸಾರು, ಮತ್ತೊಂದು ಗಸಿ, ಮತ್ತೆ ರೈಸ್, ಮತ್ತೆ ಪಾಯಸ, ಮತ್ತೆ ಜಿಲೇಬಿ ಇರುವಂಥದ್ದು. ಬೇಜಾರು ಸಂಗತಿ ಏನು ಅಂದರೆ ನಾನು ಮಧ್ಯಾಹ್ನ ಊಟದ ಮಾಡುವಂಥ ಸಮಯದಲ್ಲಿ ವಿಡಿಯೋ ಮಾಡಿಲ್ಲ. ನಾನು ಆ ಕಡೆ ಮ್ಯಾಚ್ ಇತ್ತು ಮತ್ತು ಸ್ವಲ್ಪ ಆರ್ಗನೈಸ್ ಅಂದಾಗ ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಇತ್ತು. ಬಟ್ ಬೇರೆಯವರು ಯಾರು ಕೂಡ ವಿಡಿಯೋ ಮಾಡಿಲ್ಲ. ಸೊ ಹಾಗಾಗಿ ಊಟ ಮಾಡುವಂತಹ ಒಂದು ವಿಡಿಯೋ ಮಿಸ್ ಆಗಿದೆ. ಬಟ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಾರು ಆಗಿರ್ಬೋದು ಅಥವಾ ಒಂದಷ್ಟು ಈರುಳ್ಳಿ ಕಟ್ ಮಾಡುವಂಥದ್ದಾಗಿರ್ಬೋದು, ಇವರೆಲ್ಲ ಶಿವ ಫ್ರೆಂಡ್ಸ್ ಕುರಾಯ ತಂಡದ ಸದಸ್ಯರಾಗಿರುವಂಥದ್ದು. ನಾವೆಲ್ಲರೂ ಸೇರಿ ಒಟ್ಟಾಗಿ ಮಾಡುವಂತಹ ಪಂದ್ಯಾಕೂಟ 9ನೇ ವರ್ಷದ ವಾಲಿಬಾಲ್ ಪಂದ್ಯಾಕೂಟ. ಶುರುವೆ ಅರ್ಜನ ಹಾಯ್ ಇದರ
ಸ್ವಾಗತ. ಇಂದಿನ 9ನೇ ವರ್ಷದ ಒಳ್ಳೆಯ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟ ಕಂಡೀಗ ಆಯೋಜನೆ ಮಾಡುವಂತಹ 9ನೇ ವರ್ಷದ ಒಳ್ಳೆಯ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟದ ಉದ್ಘಾಟನೆ ಪಂಚದುರ್ಗ ಕೊಯ್ಯೂರು ಎರಡು ತಂಡದ ಆಟ. ಹದಿನಾರು 8 ಶುಭ ಆರೈಕೆಯನ್ನು ಗಿಟ್ಟಿಸಿಕೊಂಡವರು ನಾವುಗಳು. ಅಂದು 1936 ಜಲಿಯನ್ ವಾಲಾಬಾಗಿನಲ್ಲಿ ಹಿಟ್ಲರ್ ಸಂದೇಶ, ಕನಸಿನಿಂದ ದೂರವಿರಿ, ಪ್ರಯತ್ನ ಯಶಸ್ಸು ಸಾಧ್ಯ. ಅಂದಿನ ಎಪಿಜೆ ಅಬ್ದುಲ್ ಕಲಾಂ ಹೇಳಿದಂತಹ ಮಾತು, ನನ್ನ ನೆಚ್ಚಿನ ಕ್ರೀಡಾಪಟುಗಳೇ, ಕನಸನ್ನು ಕಾಣಿರಿ, ಆ ಕನಸು ನನಸಾಗುವ ತನಕ ಬಿಡದ ಛಲದ ವ್ಯಕ್ತಿಗಳು ನೀವಾಗಿ ಎಂದು. ಅದು ಕೊಡಗು ಅಂತಹ ಪುಣ್ಯದ ಭೂಮಿಯಲ್ಲಿ ನಾವುಗಳು ಇದ್ದೇವೆ ಎಂದರೆ ಅವೆಲ್ಲವೂ ಕೂಡ ನಮ್ಮೆಲ್ಲರ ಭಾಗ್ಯ, ಸೌಭಾಗ್ಯ. ಅದರಲ್ಲಿ ಇದೀಗ ಅಂತಿಮ ಹಣಾಹಣಿ ಸಾಗಿ ಬರಬೇಕಾಗಿದೆ. ಸಾನಿಯಾ ಮಿರ್ಜಾ ಅವಳ ಮದುವೆಯಾಗುವ ಮುಂಚೆ ಅವಳನ್ನು ಮದುವೆಗೋಸ್ಕರ ಸಾಲುಗಟ್ಟಿ ಯುವಕರು ಕಾದು ಕುಳಿತಿದ್ದಾರಂತೆ. ಆ ನಿಟ್ಟಿನಲ್ಲಿ ನಮ್ಮ ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಡಿಮ್ಯಾಂಡ್ ಆ ನಿಟ್ಟಿನಲ್ಲಿ ಇದೀಗ ತೃತೀಯ ಸೆಟ್ ಆರಂಭಗೊಂಡಿದೆ. ಪ್ರಥಮ ಅಂಕವನ್ನು ಕಸಿದುಕೊಂಡ ಈ ಭಾಗದ ಅರ್ಜುನ ಸರಿ. ಈ ಒಂದು ವಾಲಿಬಾಲ್ ಪಂದ್ಯಕೂಟದ ಜಾಸ್ತಿ ಲಾಯ್ ಪಡ್ತಿ ಟ್ರೋಫಿಗೆ ಪ್ರಾಯೋಜಕರಾದಂತಹ ಜಗದೀಶ್ ಗೌಡ ಕೊಂಬೇಡಿ ತಾವುಗಳು ಆಗಮಿಸಿಕೊಂಡಿದ್ದೀರಾ. ತಾವುಗಳು ದಯವಿಟ್ಟು ಸಭಾ ವೇದಿಕೆ ಮೇಲೆ ಬರಬೇಕು. ಒಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜಗದೀಶ್ ಗೌಡ ಕೊಂಬೇಡಿ ದಯವಿಟ್ಟು ವೇದಿಕೆ ಹತ್ತಿರ ಧಾವಿಸಿಕೊಂಡು ಬನ್ನಿ. ಅದೇ ರೀತಿ ಚತುರ್ಥ ನಗದು ಪ್ರಾಯೋಜಕರಾದಂತಹ ರಂಜಿತ್ ಮತ್ತು ಯೋಗೇಶ್ ಗುತ್ತಿಲ ತಾವುಗಳು ಗುರುತಿಸಿಕೊಂಡಿದ್ದಾರೆ. ತಾವುಗಳು ಸಭಾ ವೇದಿಕೆ ಮೇಲೆ ಬಂದು ತಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಿ. ಲೇಟ್ ಅಲ್ಲ ಮಾಡಿ ಚೂರು ಅವು ನಮ್ಮ ಸೆಮಿ 25 ಹೊಡಿತೇನೆ ಮೂರರಲ್ಲಿ ಸಮಸ್ಥಿತಿ. ಊರಿನ ಪರವೂರಿನ ಹಲವು ಸಂಘ ಸಂಸ್ಥೆಯಿಂದ ಸನ್ಮಾನ ಪಡೆದಿರುತ್ತಾರೆ ಹಾಗೂ ಬೆಳ್ತಂಗಡಿಯಲ್ಲಿ 2021ರ ಬಹುಮುಖ ಪ್ರತಿಭೆ ಪ್ರಶಸ್ತಿ ಪಡೆದಿರುತ್ತಾರೆ. ಸುಳ್ಯದಲ್ಲಿ 2023ರ ಸಾಹಿತ್ಯ ಕಿರಣ ಪ್ರಶಸ್ತಿ ಪಡೆದಿರುತ್ತಾರೆ ಹಾಗೂ ಮಂಗಳೂರಿನಲ್ಲಿ 2000 ತಂಡ ಆಯೋಜನೆ ಮಾಡಿರುವಂತಹ ಹೊಳೆ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟ ಇದೀಗ ಸಮಾಪ್ತಿಗೊಂಡು ಮಹಿಳೆಯರ ಅಗ್ರಜಘಟ್ಟ ಪಂದ್ಯಾಕೂಟ, ಅದರ ಜೊತೆಗೆ ಮಹಿಳೆಯರ ಥ್ರೋಬಾಲ್ ಪಂದ್ಯಾಕೂಟ ಸಮಾಪ್ತಿಯ ವೇಳೆಗೆ ಇದೀಗ ಕೊನೆಯದಾಗಿ ಪುರುಷರ ವಿಭಾಗದ ಅಗ್ರಜಘಟ್ಟದ ಫೈನಲ್ ಸ್ಪರ್ಧೆ ಇದೀಗ ಆರಂಭಗೊಳ್ಳಬೇಕಾಗಿದೆ. ಪ್ರಥಮ ಅಥವಾ ದ್ವಿತೀಯ ಕಟ್ಟಿಟ್ಟ ಮಂದಿ ಯಾರು ಗೆಲ್ಲುತ್ತಾರೆ, ಯಾರು ಸೋಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಯಾರಿಗೆ 1200ರ ನಂಟು, ಯಾರಿಗೆ 800ರ ನಂಟು ಕಾದು ನೋಡಬೇಕಾಗಿದೆ. ನಮಗೆ ಇದು ಯಕ್ಷ ಪ್ರಶ್ನೆಯಾಗಿದೆ. ದ್ವಿತೀಯ ಸುತ್ತು ಆರಂಭಗೊಂಡಿದೆ. ಸೆಂಟರ್ ಲೈನ್. ಅಂತಿಮವಾಗಿ ವಾಲಿಬಾಲ್ ಪಂದ್ಯಾಕೂಟ ಎಲ್ಲ ಮುಗಿದ ತಕ್ಷಣ ವಿವಿಧ ರೀತಿಯ ಸಾಧನೆ ಮಾಡಿರುವಂತಹ ಸಾಧಕರಿಗೆ ವೇದಿಕೆಯಲ್ಲಿ ಸನ್ಮಾನ ಇತ್ತು. ಅದರ ವಿಡಿಯೋ ಸ್ವಲ್ಪ ಹಾಕಿದ್ದೀನಿ. ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆವಾಗಲೂ ಕೂಡ ನಾನು MC ಮಾಡ್ತಿದ್ದೆ. ಆವಾಗ ಆ ಒಂದು ಥಿಂಕ್ ನನಗೆ ಬಂದಿಲ್ಲ, ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಫೈನಲ್ ಆಗಿ ಎಲ್ಲ ಪಂದ್ಯಾಟ ಮುಗಿದ ತಕ್ಷಣ ಪುರುಷರ
ಹಗ್ಗಜಗ್ಗಾಟ ಪಂದ್ಯಾಕೂಟ ಇತ್ತು. ಅದರಲ್ಲಿ ಸುಮಾರು 8 ತಂಡಗಳು ಭಾಗವಹಿಸಿ ಅಂತಿಮವಾಗಿ ಫೈನಲ್ ಹಗ್ಗಜಗ್ಗಾಟದ ವಿಡಿಯೋ ಇದಾಗಿರುವಂಥದ್ದು. ಸೊ ರೋಚಕ ಮಾದರಿ ಹಗ್ಗಜಗ್ಗಾಟ ಆಗಿತ್ತು. ಅದರ ಜೊತೆಗೆ ಶಿವ ಫ್ರೆಂಡ್ಸ್ ಕುರಾಯ ತಂಡ ಆಯೋಜನೆ ಮಾಡಿರುವಂತಹ ವಲಯ ಮಟ್ಟದ ವಾಲಿಬಾಲ್ ಪಂದ್ಯಾಕೂಟ ಅದ್ಧೂರಿಯಾಗಿ ಯಶಸ್ವಿಯಾಗಿದೆ. ಸೊ ಈ ಒಂದು ಯಶಸ್ವಿಗೆ ಕಾರಣ ಆಗಿರುವಂಥದ್ದು ಊರಿನ, ಅದ್ರ ಜೊತೆಗೆ ಪರ ಊರಿನ ಪ್ರಾಯೋಜಕರಾಗಿರ್ಬೋದು ಅಥವಾ ಶಿವ ಫ್ರೆಂಡ್ಸ್ ಕುರಾಯ ತಂಡದ ಎಲ್ಲ ಸದಸ್ಯರಾಗಿರ್ಬೋದು, ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಅದ್ರ ಜೊತೆಗೆ ಬರುವ ವರ್ಷ 10ನೇ ವರ್ಷ ಭಾಳಷ್ಟೊಂದು ಅದ್ಧೂರಿಯಾಗಿ ವಾಲಿಬಾಲ್ ಪಂದ್ಯಾಕೂಟ ಮಾಡಬೇಕು ಅಂತ ಇದ್ದೇವೆ. ಎಲ್ಲರ ಆಶೀರ್ವಾದ ಅದ್ರ ಜೊತೆಗೆ ಸಪೋರ್ಟ್ ನಮ್ಮ ತಂಡದ ಮೇಲೆ ಇರಲಿ ಎಂಬಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು ಸೋ ಮಚ್. ಬಾಯ್.